शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं ಸರ್ವಲೋಕೈಕನಾಥಂ. ಎಲ್ಲರಿಗೂ ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಪುತ್ರದ ಏಕಾದಶಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದ ವಿಚಾರ ವೈಕುಂಠ ಏಕಾದಶಿಯ ಮಹತ್ವ, ಹಾಗೆ ಅದರ ಜೊತೆಗೆ ನಾನು ಗೋವಿಂದನ ನಾಮಾವಳಿಗಳನ್ನು ತಂದಿದ್ದೇನೆ. ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಉಪವಾಸ ಅಂತಂದರೆ ಆಹಾರವನ್ನು ಸೇವಿಸದೇ ಇರುವಂತಹದ್ದು ಅನ್ನುವಂಥದ್ದು ಒಂದು ಅರ್ಥ ಆದರೆ, ಇನ್ನೊಂದು ಅರ್ಥ ಭಗವಂತನ ಸಮೀಪದಲ್ಲಿ ಇರುವುದು, ಶುಚಿಯಾಗಿ ಎಡೆಬಿಡದೆ ಪರಮಾತ್ಮನ ಸ್ಮರಣೆ ಮಾಡುವುದು ಅನ್ನುವಂಥದ್ದು ಮತ್ತೊಂದು ಅರ್ಥ. ಇದರಿಂದ ಒಂದೇ ಸಮಯಕ್ಕೆ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಏಕಾದಶಿ ವ್ರತಾಚರಣೆಯಿಂದ ದೇಹ ಹಾಗೆ ಮನಸ್ಸಿನ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಹಾಗೆಯೇ ಈ ಏಕಾದಶಿಯ ಬಗ್ಗೆ ಹೇಳೋದಾದರೆ, ಇವತ್ತಿನ ಏಕಾದಶಿಯ ಬಗ್ಗೆ ಹೇಳೋದಾದರೆ, ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವಂತಹ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ. ಈ ದಿನ ಮಹಾವಿಷ್ಣು ಗರುಡನನ್ನು ಏರಿ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡ್ತಾನೆ ಅಂತ ಹೇಳಲಾಗ್ತದೆ. ಈ ಏಕಾದಶಿ 3 ಕೋಟಿ ಏಕಾದಶಿಗಳಿಗೆ ಸಮವಾದಂತಹ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಹೇಳುತ್ತಾರೆ. ಈ ಒಂದು ಏಕಾದಶಿ ಆಚರಣೆಯಿಂದ ಎಲ್ಲ ಏಕಾದಶಿ ಆಚರಣೆಯ ಫಲ ದೊರೆಯುತ್ತದೆ. ಈ ದಿನ ಸ್ವರ್ಗದ ಬಾಗಿಲು ತೆರೆದಿರ್ತದೆ ಅಂತ ನಂಬಿಕೆ ಇದೆ. ಈ ದಿನ ವಿಷ್ಣುವಿನ ದೇವಾಲಯಗಳಲ್ಲಿ ವಿಶೇಷವಾಗಿ ಭಕ್ತರಿಗೆ ಉತ್ತರ ದ್ವಾರದ ಮೂಲಕ ಭಗವಂತನ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ. ಈ ಪುತ್ರದ ಏಕಾದಶಿಯ ಮಹಾತ್ಮೆಯ ಕಥೆಯನ್ನು ನೋಡ್ತಾ ಹೋಗೋಣ. ದ್ವಾಪರ ಯುಗದಲ್ಲಿ ಯುಧಿಷ್ಠಿರ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ಸಫಲ ಏಕಾದಶಿಯ ನಂತರ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹತ್ವವನ್ನು ಹೇಳು ನನಗೆ, ಹಾಗೆಯೇ ಅದರ ವಿಧಿವಿಧಾನವು ಏನು, ಯಾವ ದೇವರನ್ನು ಪೂಜಿಸಬೇಕು ಎಂಬುದಾಗಿಯೂ ಹೇಳು ಅಂತ ಯುಧಿಷ್ಠಿರ ಮಹಾರಾಜ ಭಗವಂತ ಕೃಷ್ಣನನ್ನು ಕೇಳುತ್ತಾನೆ. ಆಗ ಭಗವಂತ ಕೃಷ್ಣ ಹೇಳುತ್ತಾನೆ, ರಾಜನ್, ಪೌಷ ಮಾಸ ಅಥವಾ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ನಾನೀಗ ಸಂಸಾರದ ಹಿತದ ಇಚ್ಛೆಯಿಂದ ಅದರ ಬಗ್ಗೆ ಹೇಳುತ್ತೇನೆ. ಈ ಏಕಾದಶಿ ವ್ರತದ ಹೆಸರು ಪುತ್ರದ ಎಂಬುದಾಗಿ. ಇದು ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಉತ್ತಮ ತಿಥಿ. ಸಮಸ್ತ ಕಾಮನೆಗಳನ್ನು, ಸಿದ್ಧಿಗಳನ್ನು ಕೊಡುವಂತಹ ಭಗವಾನ್ ನಾರಾಯಣ ಈ ತಿಥಿಯ ಅಧಿದೇವತೆ. 3 ಲೋಕಗಳಲ್ಲಿ ಇದಕ್ಕಿಂತ ಹಿರಿದಾದಂತಹ ಬೇರೆ ತಿಥಿಗಳಿಲ್ಲ. ಈಗ ಅದರ ಕಥೆಯನ್ನು ಹೇಳುತ್ತೇನೆ, ನೀನು ಗಮನವಿಟ್ಟು ಕೇಳು ಅಂತ ಹೇಳಿ ಅದರ ಕಥೆಯನ್ನು ಹೇಳುತ್ತಾನೆ ಭಗವಂತ. ಹಿಂದೆ ಭದ್ರಾವತಿ ಎಂಬ ನಗರದಲ್ಲಿ ಸುಕೇತುಮಾನ್ ಅಂತ ಒಬ್ಬ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅವನ ಪತ್ನಿ ಚಂಪಾ. ಅವರಿಬ್ಬರಿಗೂ ವಿವಾಹ ಆಗಿ ಬಹಳ ಕಾಲ ಆದರೂ ಸಂತಾನ ಭಾಗ್ಯ ಇರಲಿಲ್ಲ. ಆದ್ದರಿಂದ ಅವರಿಬ್ಬರು ಸದಾ ಚಿಂತೆ ಹಾಗೂ ಶೋಕದಲ್ಲಿ ಇದ್ದರು. ಆತನ ಪಿತೃಗಳು ರಾಜನ ನಂತರ ನಮಗೆ ತರ್ಪಣವನ್ನು ಕೊಡುವವರು ಯಾರು ಅಂತ ದುಃಖಿತರಾಗಿದ್ದರಂತೆ. ಒಂದು ದಿನ ರಾಜ ಕುದುರೆಯ ಮೇಲೆ ಕೂತು ಭಯಂಕರ ದಟ್ಟವಾದಂತಹ ಅರಣ್ಯಕ್ಕೆ ಹೋಗ್ತಾನೆ. ರಾಜ್ಯದಲ್ಲಿನ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಮೃಗ ಪಕ್ಷಿಗಳಿಂದ ಕೂಡಿದಂತಹ ಆ ಗಹನವಾದ ವನದಲ್ಲಿ ರಾಜ ತಿರುಗಾಟ, ಅಲೆದಾಟ ಪ್ರಾರಂಭಿಸಿದ. ಅನೇಕ ಪಕ್ಷಿ ಪ್ರಾಣಿಗಳ ಕೂಗು ಕೇಳ್ತಾ ಇತ್ತು ಆ ಅರಣ್ಯದಲ್ಲಿ. ಅಲ್ಲಲ್ಲಿ ಕೆಲವು ಭಯಂಕರ ಪ್ರಾಣಿಗಳು ಕಣ್ಣಿಗೆ ಕಾಣ್ತಿದ್ವಂತೆ. ಈ ರೀತಿಯಾಗಿ ಅಲೆದಾಡ್ತಾ ರಾಜ ಆ ವನದ ವಿಶಾಲತೆ ಹಾಗೆ ಶೋಭೆಯನ್ನು ನೋಡ್ತಾ ತಿರುಗ್ತಾ ಇದ್ದ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ರಾಜನಿಗೆ ಹಸಿವು ಮತ್ತು ಬಾಯಾರಿಕೆ ಆಗ್ತಿದ್ದವು. ನೀರಿಗಾಗಿ ಆತ ಹುಡುಕಾಡತೊಡಗಿದ.
ಯಾವುದೋ ಪುಣ್ಯದ ಪ್ರಭಾವದಿಂದ ಅವನಿಗೆ ಒಂದು ಉತ್ತಮ ಸರೋವರ ಕಂಡಿತು. ಅದರಲ್ಲಿ ಸಮೀಪದಲ್ಲಿ ಮುನಿಗಳ ಆಶ್ರಮವನ್ನು ಆತ ಕಾಣ್ತಾನೆ. ಆ ಸಮಯದಲ್ಲಿ ಶುಭ ಶಕುನಗಳು ಮೂಡಿದುವಂತೆ. ಹೇಗೆಂದರೆ ರಾಜನ ಬಲಕಣ್ಣು ಬಲಕೈ ಅದುರಲಿಕ್ಕೆ ಪ್ರಾರಂಭ ಆದವು. ಅದೊಂದು ಉತ್ತಮ ಸೂಚನೆ. ಸರೋವರದ ತಟದಲ್ಲಿ ತುಂಬ ಮುನಿಗಳು ವೇದ ಪಾಠವನ್ನು ಮಾಡ್ತಾ ಇದ್ರು. ಅದನ್ನು ನೋಡಿ ರಾಜನಿಗೆ ತುಂಬ ಖುಷಿಯಾಗ್ತದೆ. ಆತ ಕುದುರೆಯಿಂದ ಇಳಿದು ಮುನಿಗಳ ಮುಂದೆ ಹೋಗಿ ನಿಂತು ಅವರಿಗೆ ಬಾರಂ ನಮಸ್ಕಾರವನ್ನು ಮಾಡ್ತಾನಂತೆ. ಆ ಮುನಿಗಳು ಉತ್ತಮವಾದಂತಹ ವ್ರತದ ಪಾಲನೆಯನ್ನು ಮಾಡುವವರಿದ್ದರು. ಯಾವಾಗ ರಾಜ ಕೈಗಳನ್ನು ಜೋಡಿಸಿ ಪ್ರಣಾಮವನ್ನು ಪದೇ ಪದೇ ಮಾಡಿದ್ನೋ ಆಗ ಮುನಿಗಳು ಹೇಳ್ತಾರೆ, ರಾಜನೇ, ನಾವು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದೇವೆ. ಆಗ ರಾಜ ಕೇಳ್ತಾನೆ, ತಾವುಗಳು ಯಾರು? ನಿಮ್ಮಗಳ ಹೆಸರು ಏನು? ಯಾಕಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ? ದಯವಿಟ್ಟು ಹೇಳಿ ಅಂತ. ಆಗ ಮುನಿಗಳು ಹೇಳ್ತಾರೆ, ರಾಜನ್, ನಾವು ವಿಶ್ವೇ ದೇವರುಗಳು. ಇಲ್ಲಿಗೆ ಸ್ನಾನಕ್ಕಾಗಿ ಬಂದಿದ್ದೇವೆ. ಮಾಘ ಹತ್ತಿರ ಬರ್ತಾ ಇದೆ. ಇವತ್ತಿನಿಂದ 5 ದಿನಕ್ಕೆ ಮಾಘ ಸ್ನಾನ ಪ್ರಾರಂಭ ಆಗ್ತದೆ. ಇವತ್ತೇ ಪುತ್ರದ ಅನ್ನುವಂತಹ ಒಂದು ಏಕಾದಶಿ ಇದೆ. ಈ ವ್ರತವನ್ನು ಮಾಡುವುದರಿಂದ ಮನುಷ್ಯರಿಗೆ ಸಂತಾನ ಅಥವಾ ಪುತ್ರ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದರು. ಆಗ ರಾಜ ಕೇಳ್ತಾನೆ, ವಿಶ್ವೇ ದೇವರೇ, ನೀವು ಪ್ರಸನ್ನರಾಗಿರುವಿರಿ ಅಂತಾದರೆ ನನಗೆ ಪುತ್ರನನ್ನ ದಯಪಾಲಿಸಿ ಅಂತ. ಆಗ ಮುನಿಗಳು ಹೇಳ್ತಾರೆ, ರಾಜನ್, ಇವತ್ತಿನ ದಿನ ಪುತ್ರದ ಅನ್ನುವಂತಹ ಏಕಾದಶಿ ಇದೆ. ಇದು ಬಹಳ ವಿಖ್ಯಾತವಾದದ್ದು. ನೀನು ಇವತ್ತು ಈ ವ್ರತವನ್ನು ಮಾಡು, ಈ ವ್ರತದ ಪಾಲನೆಯನ್ನು ಮಾಡು. ಮಹಾರಾಜ, ಭಗವಂತ ಕೇಶವನ ಪ್ರಸಾದದಿಂದ ನಿನಗೆ ಅವಶ್ಯವಾಗಿ ಪುತ್ರ ಪ್ರಾಪ್ತಿಯಾಗ್ತದೆ ಅಂತ ಆ ವಿಶ್ವೇ ದೇವರುಗಳು ಸುಕೇತುಮಾನ್ ರಾಜನಿಗೆ ಹೇಳ್ತಾರೆ. ಮುಂದೆ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಯುಧಿಷ್ಠಿರ, ಈ ರೀತಿಯಾಗಿ ಆ ಮುನಿಗಳ ಮಾತಿನಂತೆ ಆ ರಾಜ ಈ ಏಕಾದಶಿ ವ್ರತದ ಪಾಲನೆಯನ್ನ ಮಾಡಿದ. ಮಹರ್ಷಿಗಳ ಉಪದೇಶದ ಅನುಸಾರ ವಿಧಿಪೂರ್ವಕವಾಗಿ ಪುತ್ರದ ಏಕಾದಶಿಯ ಅನುಷ್ಠಾನ ಮಾಡ್ತಾನೆ ರಾಜ. ನಂತರ ದ್ವಾದಶಿ ಪಾಲನೆಯನ್ನ ಮಾಡಿ ಮುನಿಗಳ ಚರಣ ಕಮಲಗಳಿಗೆ ಪದೇ ಪದೇ ನಮಸ್ಕರಿಸಿ ಮನೆಗೆ ಬರ್ತಾನೆ. ಕಾಲಾನಂತರದಲ್ಲಿ ರಾಣಿ ಚಂಪಾ ಗರ್ಭಿಣಿಯಾಗ್ತಾಳೆ. ಆ ದಂಪತಿಗೆ ಒಬ್ಬ ತೇಜಸ್ವಿ ಪುತ್ರನ ಜನನ ಆಗ್ತದೆ. ಆ ಮಗ ಗುಣವಂತನಾಗಿ ತಂದೆಯಂತೆ ಪ್ರಜಾಪಾಲಕನಾದ. ಆದ್ದರಿಂದ ಹೇ ಯುಧಿಷ್ಠಿರ ಮಹಾರಾಜ, ಪುತ್ರದ ಏಕಾದಶಿ ವ್ರತವನ್ನು ಅವಶ್ಯವಾಗಿ ಮಾಡಬೇಕು. ಯಾರು ಈ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವರು ಈ ಲೋಕದಲ್ಲಿ ಪುತ್ರರನ್ನು ಹೊಂದಿ ಸಂತಾನವನ್ನು ಹೊಂದಿ ಮೃತ್ಯುವಿನ ನಂತರ ಸ್ವರ್ಗವನ್ನು ಹೊಂದುವರು. ಈ ಮಹಾತ್ಮ್ಯವನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಅಗ್ನಿಷ್ಟೋಮ ಯಜ್ಞದ ಫಲ ದೊರೆಯುತ್ತದೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾನೆ. ಇದಾಗಿತ್ತು ಇಂದಿನ ಪುತ್ರದ ಏಕಾದಶಿಯ ವೃತ್ತಕಥೆ. ಪವಿತ್ರ ವೈಕುಂಠ ಏಕಾದಶಿಯ ಈ ದಿನ ನಾವು ಶ್ರೀ ಗೋವಿಂದ ನಾಮಾವಳಿಗಳನ್ನು ಕೇಳಿ ಪುನೀತರಾಗೋಣ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ, ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಶಿಷ್ಟ ಪರಿಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ,
ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ವಜ್ರಮುಕುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋಪಿಜನಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ದಶರಥನಂದನ ಗೋವಿಂದ ದಶಮುಖಮರ್ದನ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಮತ್ಸ್ಯಕೂರ್ಮ ಗೋವಿಂದ ಮಧುಸೂದನ ಹರಿ ಗೋವಿಂದ ವರಾಹ ನರಸಿಂಹ ಗೋವಿಂದ ವಾಮನ ಭೃಗುರಾಮ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಬಲರಾಮಾನುಜ ಗೋವಿಂದ ಬೌದ್ಧ ಕಲ್ಕಿಧರ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಕಮಲದಲಾಕ್ಷ ಗೋವಿಂದ ಕಾಮಿತ ಫಲದ ಗೋವಿಂದ ಪಾಪ ವಿನಾಶಕ ಗೋವಿಂದ ಪಾಹಿ ಮುರಾರೇ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಶ್ರೀಮುದ್ರಾಂಕಿತ ಗೋವಿಂದ ಶ್ರೀವತ್ಸಾಂಕಿತ ಗೋವಿಂದ ಧರಣೀನಾಯಕ ಗೋವಿಂದ ದಿನಕರ ತೇಜ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯಹಸ್ತಪ್ರದ ಗೋವಿಂದ ಅಕ್ಷಯ ವರದ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಶಂಖಚಕ್ರಧರ ಗೋವಿಂದ ಶಾರಂಗಗಧಾಧರ ಗೋವಿಂದ ವಿರಜಾತೀರ್ಥಸ್ಥ ಗೋವಿಂದ ವಿರೋಧಿ ಮರ್ದನ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಸಾಲಗ್ರಾಮಧರ ಗೋವಿಂದ ಸಹಸ್ರನಾಮ ಗೋವಿಂದ ಲಕ್ಷ್ಮೀವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ಕಸ್ತೂರಿ ತಿಲಕ ಗೋವಿಂದ ಕಾಂಚನಾಂಬರಧರ ಗೋವಿಂದ ಗರುಡ ವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ. ವಾನರ ಸೇವಿತ ಗೋವಿಂದ ವಾರಿಧಿ ಬಂಧನ ಗೋವಿಂದ ಸಪ್ತಗಿರೀಶ ಗೋವಿಂದ ಏಕಸ್ವರೂಪ ಗೋವಿಂದ. ಗೋವಿಂದ ಹರಿ ಗೋವಿಂದ
ಗೋಕುಲನಂದನ ಗೋವಿಂದ. ಶ್ರೀರಾಮಕೃಷ್ಣ ಗೋವಿಂದ, ರಘುಕುಲನಂದನ ಗೋವಿಂದ, ಪ್ರತ್ಯಕ್ಷ ದೇವ ಗೋವಿಂದ, ಪರಮದಯಾಕರ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ವಜ್ರಕವಚಧರ ಗೋವಿಂದ, ವೈಭವಮೂರ್ತಿ ಗೋವಿಂದ, ವೈಜಯಂತಿಮಾಲಾ ಗೋವಿಂದ, ವಸುದೇವತನಯ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಬಿಲ್ವಪತ್ರಾರ್ಚಿತ ಗೋವಿಂದ, ಭಿಕ್ಷುಕ ಸಂಸ್ತುತ ಗೋವಿಂದ, ಶ್ರೀಪುಂರೂಪ ಗೋವಿಂದ, ಶಿವಕೇಶವಮೂರ್ತಿ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಬ್ರಹ್ಮಾಂಡರೂಪ ಗೋವಿಂದ, ಭಕ್ತರಕ್ಷಕ ಗೋವಿಂದ, ನಿತ್ಯ ಕಲ್ಯಾಣ ಗೋವಿಂದ, ನೀರಜನಾಭ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಹಾಥೀರಾಮ ಪ್ರಿಯ ಗೋವಿಂದ, ಹರಿ ಸರ್ವೋತ್ತಮ ಗೋವಿಂದ, ಜನಾರ್ದನ ಮೂರ್ತಿ ಗೋವಿಂದ, ಜಗತ್ಸಾಕ್ಷಿ ರೂಪ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಅಭಿಷೇಕ ಪ್ರಿಯ ಗೋವಿಂದ, ಆಪನ್ನಿವಾರಣ ಗೋವಿಂದ, ರತ್ನ ಕಿರೀಟ ಗೋವಿಂದ, ರಾಮಾನುಜನುತ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಸ್ವಯಂ ಪ್ರಕಾಶ ಗೋವಿಂದ, ಆಶ್ರಿತ ಪಕ್ಷ ಗೋವಿಂದ, ನಿತ್ಯ ಶುಭಪ್ರದ ಗೋವಿಂದ, ನಿಖಿಲ ಲೋಕೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಆನಂದರೂಪ ಗೋವಿಂದ, ಆದ್ಯಂತರಹಿತ ಗೋವಿಂದ, ಇಹ ಪರದಾಯಕ ಗೋವಿಂದ, ಇಭರಾಜ ರಕ್ಷಕ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಪರಮದಯಾಳೋ ಗೋವಿಂದ, ಪದ್ಮನಾಭ ಹರಿ ಗೋವಿಂದ, ತಿರುಮಲವಾಸ ಗೋವಿಂದ, ತುಳಸೀವನಮಾಲ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶೇಷಶಾಯಿನೇ ಗೋವಿಂದ, ಶೇಷಾದ್ರಿ ನಿಲಯ ಗೋವಿಂದ, ಶ್ರೀನಿವಾಸ ಶ್ರೀ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ.